Hey students, happy session. We are here with the first problem analysis. Okay, solution analysis ಮಾಡ್ತಾ ಇದ್ದೀನಿ. ಫಸ್ಟ್ ಪ್ರಾಬ್ಲಮ್ ನಲ್ಲಿ ಕರೆಂಟ್ ರೇಷಿಯೋ, ಲಿಕ್ವಿಡ್ ರೇಷಿಯೋ, ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ. ಸೊ ಫಸ್ಟ್ ಕರೆಂಟ್ ರೇಷಿಯೋ ಏನೇನ್ ಬೇಕು? ಕರೆಂಟ್ ರೇಷಿಯೋಗೆ ಕರೆಂಟ್ ಅಸೆಟ್ಸ್ ಬೇಕು, ಕರೆಂಟ್ ಲ್ಯಾಬಿಲಿಟೀಸ್ ಬೇಕು. ಅದನ್ನೇ ಬರ್ಕೋತೀನಿ ನಾನು ಫಸ್ಟ್. ಏನಂತ? ಕರೆಂಟ್ ಅಸೆಟ್ಸ್ ಅಂತ ಒಂದ್ ಕಡೆ, ಇಲ್ಲೇ ಕರೆಂಟ್ ಲ್ಯಾಬಿಲಿಟೀಸ್ ಅಂತ ಬರ್ಕೋತೀನಿ. ಸೊ ಕರೆಂಟ್ ಅಸೆಟ್ಸ್ ಬರ್ಕೊಂಡಿದ್ದೀನಿ, ಪಕ್ಕದಲ್ಲೇ ಕರೆಂಟ್ ಲಯಬಿಲಿಟೀಸ್ ಬರ್ಕೊಂಡಿದ್ದೀನಿ. ನಾವು ಐ ವಿಲ್ ಸಿ ಯಾವ್ದಾವ್ದು ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೋ ಕರೆಂಟ್ ಲಯಬಿಲಿಟೀಸ್ ಅಂಡರ್ ಬರ್ಕೋತೀನಿ, ಕರೆಂಟ್ ಅಸೆಟ್ಸ್ ಬರೋದು ಕರೆಂಟ್ ಅಸೆಟ್ಸ್ ಅಂಡರ್ ಬರ್ಕೋತೀನಿ. ಫಸ್ಟ್ ಲಯಬಿಲಿಟೀಸ್ ಹೋಗೋಣ. ಸೊ 9% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬರಲ್ಲ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರಲ್ಲ, 8% ಡಿಬೆಂಚರ್ಸ್ ಬರಲ್ಲ, ಲಾಂಗ್ ಟರ್ಮ್ ಲೋನ್ಸ್ ಬರಲ್ಲ, ಬಿಲ್ಸ್ ಪೇಯಬಲ್ ಎಸ್ ಬರುತ್ತೆ. ಯಾವಂದರು ಬಿಲ್ಸ್ ಪೇಯಬಲ್? ಕರೆಂಟ್ ಲಯಬಿಲಿಟಿ. ಸೊ ಬಿಲ್ಸ್ ಪೇಯಬಲ್ ಅಂತ ಬರ್ಕೋತೀನಿ. ಸೊ ಬಿಲ್ಸ್ ಪೇಯಬಲ್ ಎಷ್ಟಿದೆ ಅಂತೆ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ? ಬಿಲ್ಸ್ ಪೇಯಬಲ್ ಇಸ್ it is of bills payable 60,000, right? So I will write 60,000. bills payable ಪಕ್ಕ 60,000 ಬರ್ಕೋತೀನಿ. ಟೋಟಲ್ ಬೇಕಲ್ವಾ ನಮಗೆ, ಅದಕ್ಕೆ. ನೆಕ್ಸ್ಟ್ ಸನ್ಡ್ರಿ ಕ್ರೆಡಿಟರ್ಸ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ಸೊ ಸನ್ಡ್ರಿ ಕ್ರೆಡಿಟರ್ಸ್ ಅಂತ ಬರ್ಕೋತೀನಿ. ಸನ್ಡ್ರಿ ಕ್ರೆಡಿಟರ್ಸ್ ಎಷ್ಟು ಅಂತ ಹೇಳಿದರೆ 70,000 ಬರ್ಕೋತೀನಿ. ಓಕೆನಾ? ನೆಕ್ಸ್ಟ್ ಯಾವುದು? ಬ್ಯಾಂಕ್ ಓವರ್ ಡ್ರಾಫ್ಟ್. ಸೊ ಬ್ಯಾಂಕ್ ಓವರ್ ಡ್ರಾಫ್ಟ್ ಎಷ್ಟು ಅಂತ ಹೇಳಿದರೆ? ಬ್ಯಾಂಕ್ ಓವರ್ ಡ್ರಾಫ್ಟ್ ಕರೆಂಟ್ ಲಯಬಿಲಿಟೀಸ್. ಬ್ಯಾಂಕ್ ಓವರ್ ಡ್ರಾಫ್ಟ್ ಎಷ್ಟು ಅಂತ ಹೇಳಿದರೆ? ಬ್ಯಾಂಕ್ ಓವರ್ ಡ್ರಾಫ್ಟ್ ಇಸ್ 30,000. ಸೊ ಐ ವಿಲ್ ರೈಟ್ 30,000. ನೆಕ್ಸ್ಟ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಆಯ್ತು. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಯಾವ ಅಂಡರ್ ಬರುತ್ತೆ? ಕರೆಂಟ್ ಲಯಬಿಲಿಟೀಸ್. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಬರಿತೀನಿ. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಅಂತ ಹೇಳಿದರೆ? ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 5,000. So here current liability completes. So make the total. You will get total current liabilities 60,000 plus 70,000 plus 30,000 plus 5,000. You will get 1,65,000. ಸೊ ಇಷ್ಟೇ ತಾನೇ ಕರೆಂಟ್ ಲಯಬಿಲಿಟೀಸ್ ಇರೋದು, ಇನ್ಯಾವುದು ಇಲ್ಲ. ಸೊ ಕರೆಂಟ್ ಅಸೆಟ್ಸ್ ಬರ್ಕೊಳ್ಳೋಣ. ಗುಡ್ ವಿಲ್ ಬರಲ್ಲ, ಫಿಕ್ಸ್ಡ್ ಅಸೆಟ್ಸ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಫಿಕ್ಸ್ಡ್ ಅಸೆಟ್, ಪ್ಲಾಂಟ್ ಫಿಕ್ಸ್ಡ್ ಅಸೆಟ್, ಫರ್ನಿಚರ್ ಫಿಕ್ಸ್ಡ್ ಅಸೆಟ್. ಬಿಲ್ಸ್ ರಿಸೀವೇಬಲ್ ಕರೆಂಟ್ ಅಸೆಟ್. ಸೊ ಕರೆಂಟ್ ಅಸೆಟ್ಸ್ ಅಲ್ಲಿ ಫಸ್ಟ್ ನಾನು ಏನ್ ಬರ್ಕೋತೀನಿ? ಬಿಲ್ಸ್ ರಿಸೀವೇಬಲ್. ಸೊ ಬಿಲ್ಸ್ ರಿಸೀವೇಬಲ್ ಎಷ್ಟು ಅಂತ ಹೇಳಿದರೆ? ಬಿಲ್ಸ್ ರಿಸೀವೇಬಲ್ 70,000. ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್ ಆದ್ಮೇಲೆ ಸನ್ಡ್ರಿ ಡೆಟಾರ್ಸ್ ಇದೆ. ಸನ್ಡ್ರಿ ಡೆಟಾರ್ಸ್ ಎಷ್ಟು ಅಂತ ಹೇಳಿದರೆ? ಸನ್ಡ್ರಿ ಡೆಟಾರ್ಸ್ 90,000, ರೈಟ್? ಸೊ 90,000. ನೆಕ್ಸ್ಟ್ ಯಾವುದು? ಕ್ಯಾಶ್. ಕ್ಯಾಶ್ ಎಷ್ಟು ಅಂತ ಹೇಳಿದರೆ? 45,000. ಸೊ ಕ್ಯಾಶ್ ಇಸ್ ಆಲ್ಸೋ ಸನ್ಡ್ರಿ ಅಸೆಟ್, ಸಾರಿ ಕರೆಂಟ್ ಅಸೆಟ್ಸ್. 45,000 ಬರೀತೀನಿ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾವ್ದ್ರಲ್ಲಿ ಬರುತ್ತೆ? ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕರೆಂಟ್ ಅಸೆಟ್ಸ್. ಸೊ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಬರೀತೀನಿ. ಎಷ್ಟಿದೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಹೇಳಿದರೆ? ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ 25,000 ಕರೆಂಟ್ ಅಸೆಟ್ ಅಂಡರ್ ಬರೀತೀನಿ. ನೆಕ್ಸ್ಟ್ ಸ್ಟಾಕ್ ಎಷ್ಟು ಹೇಳಿದರೆ? ಸ್ಟಾಕ್ ಇಸ್ ಆಲ್ಸೋ ಕರೆಂಟ್ ಅಸೆಟ್ 30,000. ಓಕೆ, ಒನ್ ಮೋರ್ ಇಸ್ ದೇ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದಿದೆ ಪ್ರೀಪೇಡ್ ಎಕ್ಸ್ಪೆನ್ಸಸ್, ರೈಟ್? ಸೊ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಕೂಡ ಯಾವ್ದಾಗುತ್ತೆ? ಕರೆಂಟ್ ಅಸೆಟ್. ಸೊ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಎಷ್ಟಿದೆ? ಪ್ರೀಪೇಡ್ ಎಕ್ಸ್ಪೆನ್ಸಸ್ 5,000. ಸೊ ಟೋಟಲ್ ಹೌ ಮೆನಿ ಐಟಮ್ಸ್ ಆರ್ ದೇರ್ ಇನ್ ಕರೆಂಟ್ ಅಸೆಟ್ಸ್? 6 ಐಟಮ್ಸ್. ಫಸ್ಟ್ ಅನಲೈಸ್ ಮಾಡ್ಬಿಟ್ಟಿದೀವಿ ಯಾವ್ದಾವ್ದು ಕರೆಂಟ್ ಅಸೆಟ್ಸ್ ಅಂತ, ಅಲ್ವಾ? ಸೊ 70,000 ಪ್ಲಸ್ 90,000 ಪ್ಲಸ್ 45,000 ಪ್ಲಸ್ 25,000 ಪ್ಲಸ್ 30,000 ಪ್ಲಸ್ 5,000. ಸೊ ಕರೆಂಟ್ ಅಸೆಟ್ಸ್ ಟೋಟಲ್ ಎಷ್ಟಾಗುತ್ತೆ? 2,65,000. ಸೊ ಕರೆಂಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಅವ್ರು ಹೇಳಿರೋದು ಕರೆಂಟ್ ರೇಷಿಯೋ. ಐ ವಿಲ್ ರೈಟ್ ದ ಫಾರ್ಮುಲಾ. ಸೊ ಕರೆಂಟ್ ರೇಷಿಯೋ ಫಾರ್ಮುಲಾ ಏನು? ಕರೆಂಟ್ ರೇಷಿಯೋ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸೊ ಕರೆಂಟ್ ಅಸೆಟ್ಸ್ ಎಷ್ಟಿದೆ ನೋಡಿ? ಕರೆಂಟ್ ಅಸೆಟ್ಸ್ ಇಲ್ಲಿ ಮಾಡಿದೀವಿ 2,65,000. ಸೊ 2,65,000 ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ? 1,65,000. ಸೊ 2,65,000 ಡಿವೈಡೆಡ್ ಬೈ 1,65,000 ಎಷ್ಟು ಬರುತ್ತೆ ಆನ್ಸರ್? 1.61 ಅಲ್ವಾ? ಆನ್ಸರ್ ಎಷ್ಟು ಬರುತ್ತೋ ಅಷ್ಟಿಟ್ಟು ಈಸ್-1 ಅಂತ ಇಡ್ಬೇಕು. ಓಕೆನಾ? ಎಷ್ಟಾದ್ರೂ ಬರ್ಲಿ ಆನ್ಸರ್, 1.62, 56 ಏನಾದ್ರೂ ಬರ್ಲಿ, ಆ ಆನ್ಸರ್ ಬರ್ದು ನೆಕ್ಸ್ಟ್ ಈಸ್-1 ಅಂತ ಇಟ್ರೆ ಆಯ್ತು. ಓಕೆನಾ? ಸೊ ನಾನು ಸ್ಟ್ಯಾಂಡರ್ಡ್ ರೇಷಿಯೋ ಅಂತ ಹೇಳಿ ಬರ್ಸಿದ್ದೆ. ಸ್ಟ್ಯಾಂಡರ್ಡ್ ರೇಷಿಯೋ ಕರೆಂಟ್ ರೇಷಿಯೋಗೆ ಎಷ್ಟು ಅಂತ ಹೇಳಿದೀನಿ? 2:1. ಬಟ್ ಇಲ್ಲಿ ಬಂದಿರೋದು ಎಷ್ಟು? 1.61:1 ಅಲ್ವಾ? ಅಂದ್ರೆ 2 ಗಿಂತ ಕಡಿಮೆ ಇದೆ. ಹಾಗೇನಾದ್ರೂ ಕಡಿಮೆ ಇದೆ, ಇದು 2 ಗಿಂತ ಏನಾದ್ರೂ ಕಡಿಮೆ ಇದ್ರೆ ಯು ಶುಡ್ ರೈಟ್ ಕರೆಂಟ್ ರೇಷಿಯೋ ಇಸ್ ನಾಟ್ ಫೇವರಬಲ್. ಯಾಕೆ? ಇಟ್ ಇಸ್ ಲೆಸ್, ರೈಟ್? ಸೊ ಯು ಶುಡ್ ರೈಟ್ ಇನ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕರೆಂಟ್ ರೇಷಿಯೋ ಇಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ.
Okay, because 1.61 is to 1 is less than the standard ratio. So I will write the same. Current ratio is, this is conclusion. Okay, current ratio is not satisfactory. ಯಾಕೆ ನಮ್ದು ಸ್ಟ್ಯಾಂಡರ್ಡ್ ರೇಷಿಯೋ ಎಷ್ಟು ಅಂತ ಹೇಳಿದೀನಿ 2:1 ಅಲ್ವಾ. 1 ಬಿಟ್ಬಿಡಿ 2 ನೋಡಿ. ಕರೆಂಟ್ ಅಸೆಟ್ಸ್ ಎಷ್ಟಿರ್ಬೇಕಂತೆ 2 ಇರ್ಬೇಕಂತೆ. ಆದ್ರೆ ಇಲ್ಲಿ ಆನ್ಸರ್ ಬಂದ್ರೆ ಇದೆಷ್ಟು 1.61. 2 ಗಿಂತ ಕಡಿಮೆ ಇರೋ ಕಾರಣ ಕರೆಂಟ್ ರೇಷಿಯೋ ಇಸ್ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ. ಓಕೆನಾ? ಯಾಕೆ? ಬಿಕಾಸ್ it is below the standard ratio of, because it is below the standard ratio of 2:1. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಯಾವ್ದು ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದಾರೆ ನಮಗೆ? ಲಿಕ್ವಿಡ್ ರೇಷಿಯೋ. ಸೊ ಲಿಕ್ವಿಡ್ ರೇಷಿಯೋ ಫಾರ್ಮುಲಾ ಏನು? ಲಿಕ್ವಿಡ್ ರೇಷಿಯೋ ಫಾರ್ಮುಲಾ ಈಸ್ liquid assets divided by, ಅದೇ ಸೇಮ್ ಕರೆಂಟ್ ಲಯಬಿಲಿಟೀಸ್. ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಯಾವ್ದು ಹಾಕ್ತೀರಾ? ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಸೊ ಲಿಕ್ವಿಡ್ ಅಸೆಟ್ಸ್ ಹೇಗ್ ಸಿಗುತ್ತೆ? ಫಾರ್ಮುಲಾ ಲಿಕ್ವಿಡ್ ಅಸೆಟ್ಸ್ ಇಂದು ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್ ಪ್ಲಸ್ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಲ್ವಾ? ಮೈನಸ್ ಸ್ಟಾಕ್ ಪ್ಲಸ್ prepaid expenses divided by same current liabilities divided by current liabilities. So current assets ಎಷ್ಟಿದೆ ಟೋಟಲ್? ಕರೆಂಟ್ ಅಸೆಟ್ಸ್ ಟೋಟಲ್ 2,65,000 ಇದೆ. I will write the same 2,65,000 ಮೈನಸ್ ಸ್ಟಾಕ್ ಇದ್ರೆ ಮತ್ತೆ ಪ್ರೀಪೇಡ್ ಎಕ್ಸ್ಪೆನ್ಸ್ ಇದ್ರೆ ಬರೆಯೋಣ, ಇಲ್ಲ ಅಂದ್ರೆ ಬಿಡೋಣ. ಸ್ಟಾಕ್ ಇದೆನಾ? ಇದೆ. ಎಷ್ಟಿದೆ ಸ್ಟಾಕ್? 30,000. ಸೊ ಸ್ಟಾಕ್ ಪ್ಲೇಸ್ ಅಲ್ಲಿ 30,000 ಅಂತ ಬರಿತೀನಿ. ಪ್ಲಸ್ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಎಷ್ಟಿದೆ? ಪ್ರೀಪೇಡ್ ಎಕ್ಸ್ಪೆನ್ಸಸ್ 5,000 isn't it? ಸೊ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಜಾಗದಲ್ಲಿ ಏನ್ ಬರಿತೀನಿ? 5,000 ಅಂತ ಬರಿತೀನಿ. ಓಕೆನಾ? ಸೊ 30,000 ಪ್ಲಸ್ 5,000 divided by current liabilities ಎಷ್ಟು? 1,65,000. So 2,65,000 minus 30,000 plus 5,000, 35,000 divided by 1,65,000. So 2,65,000 minus 35,000 ಎಷ್ಟಾಗುತ್ತೆ? 2,30,000 divided by 1,65,000. So answer ಎಷ್ಟು ಬರ್ತೀವಿ ನೋಡಿ? 2,30,000 divided by 1,65,000. You should tell me, okay? For this, no, you should get the answer and you should write. See, liquid ratio ಏನ್ ಬರುತ್ತೆ ಅಂತ ನೋಡ್ತೀರಾ? Liquid ratio formula is liquid assets divided by current liabilities, right? ಸೊ ಕರೆಂಟ್ ಅಸೆಟ್ಸ್ ಗೆ ಸ್ಟಾಕ್ ಮತ್ತೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಮಾಡಿದಾಗ ಮಾಡುತ್ತೆ. ಸೊ ಲೆಟ್ ಮೀ ಓನ್ಲಿ ಡೂ, ನಾನೇ ಮಾಡ್ಬಿಡ್ತೀನಿ. ಸೊ 2,30,000 ಡಿವೈಡ್ ಬೈ 1,65,000 ಎಷ್ಟಾಗುತ್ತೆ? 1.39 ಬರುತ್ತೆ. ಸೊ ಈಸ್-1 ಇಡ್ಬೇಕು, ಇಡ್ತೀನಿ. ಸೊ 1.39 ಈಸ್-1. ಓಕೆನಾ? ಸೊ ಇಲ್ಲಿ ನೋಡಿ 1 ಆಕ್ಚುಲ್ ಆಗಿ ಲಿಕ್ವಿಡ್ ರೇಷಿಯೋ ಹೇಗಿರ್ಬೇಕು? 1:1. ಇಲ್ಲಿ ಎಷ್ಟಿದೆ? 1.39 ಅಂದ್ರೆ 1 ಗಿಂತ ಜಾಸ್ತಿ. ಸೊ ವಾಟ್ ಯು ವಿಲ್ ರೈಟ್? ಯು ವಿಲ್ ರೈಟ್ ಇಟ್ ಆಸ್ ಸ್ಯಾಟಿಸ್ಫ್ಯಾಕ್ಟರಿ. ಯಾಕೆ? ಯಾಕಂದ್ರೆ ಇಟ್ ಈಸ್ ಮೋರ್. ಓಕೆನಾ? ನಮ್ಗಿರೋ ಸ್ಟ್ಯಾಂಡರ್ಡ್ ರೇಷಿಯೋಗಿಂತ ಜಾಸ್ತಿ ಇದೆ ಸ್ಯಾಟಿಸ್ಫ್ಯಾಕ್ಟರಿ, ಇಲ್ಲ ಅಂದ್ರೆ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ. ಓಕೆನಾ? ಸಿ, ಯು ಶುಡ್ ರೈಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಟರಿ. ಸೊ liquid ratio is satisfactory because it is more than standard ratio. It is more than standard ratio 1:1. ಓಕೆನಾ? ಸೊ ಕರೆಂಟ್ ರೇಷಿಯೋಗೆ ಸ್ಟ್ಯಾಂಡರ್ಡ್ 2:1, ಲಿಕ್ವಿಡ್ ರೇಷಿಯೋಗೆ ಸ್ಟ್ಯಾಂಡರ್ಡ್ ರೇಷಿಯೋ 1:1. ಓಕೆನಾ? ಸೊ ಸಿ, because as the video is meant only for like 10 minutes hardly, I will wrap up now and we are supposed to go through once again like absolute liquid ratio, right? So absolute liquid ratio still more we are supposed to. Absolute liquid ratio will be done in the next video.
ಓಕೆ, ಸೊ ಫಸ್ಟ್ ಯಾವ್ದು ಅಂತ ನೋಡ್ಕೊಳ್ಳಿ, ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಿ. ಕರೆಂಟ್ ರೇಷಿಯೋಗೆ ಸ್ಟ್ಯಾಂಡರ್ಡ್ 2:1, ಲಿಕ್ವಿಡ್ ರೇಷಿಯೋಗೆ ಸ್ಟ್ಯಾಂಡರ್ಡ್ 1:1. ಥ್ಯಾಂಕ್ ಯು.